ಚೌಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತರಾದವರ ಹೆಸರು ರೂಪಾ ವೆಂಕಟೇಶ್ ಬಿರಾದರ್ ಅಂತ, ಸುಮಾರು ಒಂದು 35 ವರ್ಷ. ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದೊಂದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೊಲೆ ಆಗಿರೋದು ಮಾಹಿತಿ ಇದೆ. ಇವರಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂಥದ್ದು ಘಟನೆ ಆಗಿದೆ. ಈಗಾಗಲೇ ಆರೋಪಿಗಳ ಬಗ್ಗೆ ಕೆಲವು ಸುಳಿವು ಸಿಕ್ಕಿದೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವರು ಮೂಲತಃ ಮದುವೆಯಾಗಿ ಕಲ್ಲಹಂಗರ ಗ್ರಾಮದಲ್ಲಿ ವಾಸ ಮಾಡ್ತಾಯಿದ್ರು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಗುಲ್ಬರ್ಗ ನಗರದಲ್ಲಿ ವಾಸ ಮಾಡ್ತಾಯಿದ್ರು, ಶಾ ಬಜಾರ್ ಏರಿಯಾದಲ್ಲಿ. ಇವರು ದಿನನಿತ್ಯದ ಒಂದು ಸಂಸಾರ ನಡೆಸಲಿಕ್ಕೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಸಮೋಸ ಮಾಡುವಂಥ ವ್ಯಾಪಾರ ಕೆಲಸ ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಕೆಲಸಕ್ಕೆ ಹೋಗಬೇಕಾದ್ರೆ ಈ ಮಾಡಂತಿಗೆ ಹಲ್ಲೆ ಆಗಿದೆ ಮತ್ತು ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗಾಗಲೇ ಅವರಿಗೆ ಆಸ್ಪತ್ರೆಗೆ ರವಾನಿಸಿದ್ವಿ ಮತ್ತು ಆರೋಪಿ ಯಾರಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈಗ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ಕಾರಣ, ಪ್ರೈಮರ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೊಲೆ ಆಗಿರೋದ್ರ ಬಗ್ಗೆ ಇದೆ. ಮತ್ತು ಏನು ಆರೋಪಿ ಯಾರಿದ್ದಾರೆ ಮತ್ತು ಅವನನ್ನು ವಶಪಡಿಸ್ಕೊಂಡು ವಿಚಾರಣೆ ಪಡೆದಾಗ ನಮಗೆ ನಿಖರವಾದ ಒಂದು ಕಾರಣ ತಿಳಿದು ಬರುತ್ತೆ. ಅದು ನಿಮಗೂ ಕೂಡ ತಿಳಿಸ್ತೀವಿ. ಏನಂದ್ರೆ ಯಾರ ಮನೆ ಯಾರ ಹೆಸರು ಹೇಳ್ಬೇಕ್ರಿ ಸರು? ನಾವು ಹಳ್ಳಿಯಾಗಿರ್ತಿದ್ದ ನಮಗ್ ಗುಣಿಲ್ರಿ, ಯಾರ ಹೆಸರು ಅಂತ ಹೇಳ್ಬೇಕ್ರಿ ನಾವು. ಅಂದ್ರೆ ನೀವು ಯಾವಾಗ ಬಂದು ಎಲ್ಲಿ ಇರ್ತಿದ್ರಿ? ನಿಮ್ಮ ತಂಗಿ ಏನಾಗ್ಯದ? ಏನಿಲ್ಲ, ನಮ್ಮ ತಂಗಿ ಇಲ್ಲಿ ಶ್ಯಾಮಾಚಾರದಾಗ ಇರ್ತೀವ್ರಿ. ಕೆಲ್ಸಿಗೆ ಹೋಗ್ತೀವ್ರಿ, ಇಲ್ಲಿ ಎಲ್ಲಿ ಹೋಗ್ತೀವ್ರಿ ಕೆಲ್ಸ. ಏನ್ರಿ ಯಾರ್ಯಾರು ಇರ್ತೀರಿ ಮನೆಗೆ? ಇಲ್ಲಿ ಮನ್ಯಾಗ ಮಕ್ಕಳು ತಾರ ನಂಗೆ ಕೂನ್ ಆಗಲ್ರಿ ಸರ್. ಕೂನ್ ಆಗಲ್ರಿ ಸರ್ ನನಗೆ. ಇಲ್ಲಿ ಇಲ್ಲಿ ಯಾವ ಊರಿಗೆ ಕೊಟ್ಟಿದ್ರಿ? ಯಾರಿಗೆ? ಹಂಗ್ರಿ ಕೊಟ್ಟಿದ್ರಿ. ಹಾಂ, ಅಲ್ಲಿಂದ ಇಲ್ಲಿ ಕಲಬುರಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಹಾಂ, ಈಗ ಇವರು ಯಾರ್ಯಾರು ಇರ್ತೀರಿ ಇಲ್ಲಿ? ಎಲ್ಲಿ? ಇಲ್ಲಿ ಇಲ್ಲಿ ನಮ್ಮ ತಂಗಿ ಮಕ್ಳಿಗೆ ತೊಗೊಂಡ್ಕೆ ಸಾಲಿಗೆ ಹಾಕ್ಯಾಳ್ರಿ. ಇಲ್ಲೇ ರೀ ಸಾಲಿ ಕಲ್ಸದ. ಆಕೆ ಇಲ್ಲೇ ಇದ್ದೀವ್ರಿ. ಒಂದು ಥೋಡೆ ದಿನ ಸಾಲಿ ಸೂಟಿ ಬೀಳೋಣ ಹೋಗಿವ್ರಿ ಊರಿಗೆ, ಅವ್ರ ಊರಿಗೆ. ಈಗ ಅಲ್ಲಿದ್ದು ಬಂದ ಬಳಕ ಮತ್ತೆ ಈಗ ಇಲ್ಲೇ ಮನೆ ಮಾಡ್ಕೆ ಇಲ್ಲೇ ಇದ್ದೀವಿ. ಗಂಡ ಏನು ಮಾಡ್ತಾರೆ? ಕಾರ್ ನಡೆಸ್ತಾರೆ. ಗಂಡ ಅದು ಕೇಸ ಅದು ಅದತ್ರಿ. ನಮಗೆ ಏನು ಬೇಕು ಅನ್ನಲ್ರಿ ಸರ್. ನಾನು ಕೊಟ್ಟ ಮನ್ಯಾಗ ಇರ್ತೇನೆ ರೀ. ಹಾಂ, ಅದು ಅವರು ನಾವು ಒಟ್ಟ ಫೋನೇ ಹಚ್ಚಲ್ರಿ. ಹಿಂಗೆ ಒಬ್ರಿಗೊಬ್ರು ಹಚ್ಚಿದ್ರೆ ಕೂನ್ ಆಗ್ತದ್ರಿ ಸರ್. ನಾವು ಫೋನೇ ಹಚ್ಚಲ್ಲಲ್ರಿ. ನಂಬಲ್ಲಿ ಫೋನ್ ಬಿ ಇಲ್ಲ. ನಮಗೆ ಫೋನ್ಯಾಗ ಏನು ಬಿ ತಿಳಿಯಲ್ಲ ಬಿ ರೀ ನನಗೆ. ಹಂಗಂದ್ಕೆ ನಾವು ಒಟ್ಟ ಫೋನ್ ಬಿ ಹಚ್ಚಲ್ರಿ, ಏನು ಬಿ ಇಲ್ರಿ. ಹಿಂಗೆ ಬಂದಾಗ ಹೋದಾಗಿಟ್ಟು ಮಾತಾಡೋದು ಹೋಗೋದು ಇಷ್ಟೇ ರೀ. ಗಂಡನ ಬಗ್ಗೆ ನಮ್ಮ ಅಕ್ಕವರು ನಮ್ಮವರು ಬಂದ್ವಾಗ ಖೂನ್ ಅದ ರೀ. ಅವ್ರಿಗೆ ಖೂನ್ ಆಗ್ತದ್ರಿ ಸರ್. ನಮಗೆ ಹೆಂಗೆ ಖೂನ್ ಆಗ್ತದ್ರಿ? ನಮ್ಮ ಎದುರು ಏನು ಅಂದಿದ್ದು ಅಷ್ಟೇ. ಹಿಂಗೆ ಸುಮ್ಮನೆ ಹಿಂಗೆ ಅಕ್ಕ ತಂಗಿದೇವ್ರು ಇದ್ದಿದ್ದೇವೆ ಅಂದಕ್ಕೆ ಹಿಂಗೆ ಜಗಳ ತೆಗಿತಾನ, ಹಿಂಗೆ ಹೊಡೆದಾರ ಬಡ್ದಾರ, ಹಿಂಗೆ ಮಾಡ್ಯಾರ ಇಷ್ಟ ಅಂತೀವಿ. ಏನು ರೀ? ಅದೇ ಬಂದ್ಕೆ ಸುಮ್ಮನೆ ಜಗಳ ತೆಗಿತಾನ ಹೊಡಿತಾನ ಅಕ್ಕ ಇಷ್ಟ ಅಂತೀವ್ರಿ. ಯಾರಿ ಈಗ ಒಂದು 2-3 ತಿಂಗಳಾಯ್ತು ಜಗಳ ಆಡ್ಯಾರತ್ರಿ. ಈಗ ಒಟ್ಟ ಬರಲ್ಲಾಗ್ಯಾನ ಮನೆಗೆ ಅಕ್ಕ ಅಂತಂದಾಳ್ರಿ. ಬರಲ್ಲಾಗ್ಯಾನ ಮನೆಗೆ ಒಟ್ಟನೆ ಅಂದ್ರೆ ಬರ್ತಾನ, ಯಾವಾಗ ಬರ್ತಾನ, ಯಾವಾಗ ಹೋಗ್ತಾನ ಹಂಗೆ ಅಂತಂದು ಅಂದಾಳ. ಹ್ಞೂ, ಸಣ್ಣ ಒಂದಿಷ್ಟು ಸಣ್ಣ ಇಷ್ಟು ಮಗನ ರೀ. ವಯಸ್ಸು ಕೂನ್ ಆಗಲ್ರಿ ಸರ್ ನನಗೆ. ಏನ್ರಿ? ನಮ್ಮ ಮಗಳನ್ನೂ ಅಲ್ಲೇ ಅದೇ ಏರಿಯಾದಾಗೆ ಹೇಳಾರಿ. ನಮ್ಮ ಮಗಳು ಬಿ ಹಿಂಗೆ ಸಣ್ಣವ್ ಹಿಂಗೆ ಆಗ್ಯದತ್ತೆ ಯಾವ ಅಂತಾನ ನಾ ಹಾಗೆ ನಮ್ಮ ಊರ್ದು ಬಸ್ ಬರ್ನ ಬಸ್ಸಿಗೆ ಬಂದೆ. ಏನ್ರಿ? ಕೆಲ್ಸಿಗೆ ಹೋಗ್ತಾರ್ರಿ. ಮುಂಜಾನೆ 8ಕ್ಕೆ ಹೋಗಿ ಹೊತ್ತು ಮುಣಗಾಳಿಗೆ 5ಕ್ಕೆ ಹೊಳ್ಳಿ ಬರ್ತೀವಿ. ಅದು ಸರ್ ನಮ್ಮ ತಾಯಿ ಕೂನ್ ಇರ್ತದ್ರಿ. ತಾಯಿಗೆ ಹೇಳ್ತಾಳ್ರಿ, ಆಕ್ಕಳಾರಿ ಒಬ್ಬಕ್ಕೆ ದೊಡ್ಡಕ್ಕೆ ಮನ್ಯಾಗ ಅಕ್ಕಗೆ ಹೇಳ್ತಾಳ್ರಿ. ನಾವು ಒಗ್ತನ ಮ್ಯಾಗ ಇರ್ತಿದ್ದೇವೆ, ನಮಗೆ ಹೆಂಗೆ ಹೇಳ್ತಾರ್ರಿ? ನಾಗಮ್ಮದರಿ.